ಇದೇನ್ ಸರ್, ಕೂಲಿ 80 ರೂಪಾಯಿ ಅಂತ ಹೇಳಿದ್ರಲ್ಲ? ನೀನ್ ಏನ್ ಅನ್ಕೊಂಡಿದ್ಯಾ? ನೀನೊಬ್ಬ ಕೆಲ್ಸಗಾರ, ಇಷ್ಟು ಸಣ್ಣ ಕೆಲ್ಸಕ್ಕೆ 80 ರೂಪಾಯಿ ಬೇಕಾ ನಿನಗೆ? ದುಡ್ಡು ಸಂಪಾದನೆ ಮಾಡೋದು ಈಸಿ ಅನ್ಕೊಂಡ್ಯಾ? ಸರ್, ಕಷ್ಟಪಟ್ಟಿ ದುಡ್ಡು ನನ್ ಬೆವರು ಸುರಿಸಿ ದುಡ್ದಿದ್ದೀನಿ. ಕೂಲಿ 80 ರೂಪಾಯಿ ಇತ್ತು, ಅದಕ್ಕಿಂತ ಕಡಿಮೆ ತಗೊಳಲ್ಲ. ಇಲ್ಲಿ ಕೇಳು, ನಾನು 50 ಕೊಡ್ತೀನಿ ಅಂದ್ರೆ 50 ಮಾತ್ರ ಸಿಗೋದು. ಅರ್ಥ ಆಗಲ್ವಾ? ಐಟಮ್ ವಾಪಸ್ ತಗೊಂಡೋಗೋ. ಒಂದ್ ಕೆಲ್ಸ ಮಾಡಿ, ಇದು ವಾಪಸ್ ತಗೊಳ್ಳಿ. ಏ ನಿಜವಾಗ್ಲೂ ವಾಪಸ್ ತಗೊಂಡು ಹೋಗ್ತಿದ್ಯಾ? ಅಯ್ಯೋ, ನಾನ್ ತಮಾಷೆ ಮಾಡ್ದೆ ಕಣೋ. ತಗೋ, ಇವತ್ತಿನಿಂದ ಕಣ್ಣು ಕಾಣಿಸ್ಕೊಂಬೇಡ. ನಿನ್ನಂತ ಕೆಲ್ಸಗಾರನ್ ಬೆಲೆ 80 ರೂಪಾಯಿ ಅಷ್ಟೇ. ಹೋಗ್ತಾ ಇರೋ. ಆಯುಷ್, ನಿಮ್ಮ ಅಪ್ಪ ಅಮ್ಮ ನಾವು, ನಮ್ಮ ಮಗ ನೀನು. ಏನ್ ತಮಾಷೆ ಮಾಡ್ತಿದ್ದೀರಾ? ನೀವ್ ಹೇಳೋದ್ ನೋಡಿದ್ರೆ ನೀವ್ ನಮ್ಮಮ್ಮ, ಇವರು ನಮ್ಮಪ್ಪ. ಹೌದು, ಇಲ್ಲೋಡು, ಈ ತಾಯ್ತಾ ನೀನ್ ಹಾಕೊಂಡಿದ್ಯಲ್ಲ, ಇದನ್ನ ಚಿಕ್ಕ ವಯಸ್ಸಲ್ಲಿ ನಾನ್ ನಿನ್ಗೆ ಹಾಕಿದ್ದೆ. ನೀನ್ ಚಿಕ್ಕ ವಯಸ್ಸಿನ ಫೋಟೋ ನೋಡು. ನೋಡು ನೋಡು. ಚಿಕ್ಕ ವಯಸ್ಸಲ್ಲಿ ನೀನ್ ಹೇಗ್ ಗುಂಡಾಗಿದ್ದೆ ಗೊತ್ತಾ? ಹಾ, ಈಗ ನೋಡು, ಉದ್ದ ಆಗ್ಬಿಟ್ಟಿದ್ಯಾ, ಸೊರ್ಗೋಗ್ಬಿಟ್ಟಿದ್ಯಾ. ನನ್ ಕನ್ಸ್ ಕಾಣ್ತಿಲ್ಲ ತಾನೆ? ಹೇಗಿದ್ದೀರಾ ನೀವು? ಇಲ್ಲಿವರೆಗೂ ಎಲ್ಲಿದ್ರಿ? ಅದೆಲ್ಲ ಬಿಡು, ಇವತ್ತು ನಿಮ್ಮ ಅಪ್ಪ ಅಮ್ಮ ಸಿಕ್ಕಿದ್ದಾರೆ, ತಬ್ಕೊಳಲ್ವಾ ನಮ್ಮನ್ನ? ಅಮ್ಮ, ಅಪ್ಪ. ಈಗ ನಿನ್ ಮುಂದೆ ನಿಂತಿದೀವಿ, ಆದ್ರೆ ಅಲ್ಲಿ ಕನ್ಸ್ಟ್ರಕ್ಷನ್ ಸೈಟ್ ಇದೆಯಲ್ಲ, ಅಲ್ಲೇ ಕೆಲಸ ಮಾಡೋದ್ ನಾವು. ಅದು ಇಟ್ಗೆ ಇತ್ತು ಕೆಲ್ಸ. ನಾವಿಬ್ರು ಕಷ್ಟಪಟ್ಟು ತಿಂಗಳಿಗೊಂದ್ 3,000 ದುಡಿತೀವಿ. ಅವಮಾನ ಅನ್ನಿಸ್ತಿದ್ಯಾ? ಇವ್ನ್ ಯೋಚನೆ ಮಾಡ್ತಿರ್ಬೇಕು, 3,000ದಲ್ಲಿ ಇವನನ್ನ ನಾವ್ ಹೇಗ್ ಸಾಕ್ತಿವಿ ಅಂತ. ಅಮ್ಮ, ನೀವ್ ಏನು ಅಂತ ಮಾತಾಡ್ತಿದ್ದೀರಾ? ನಾವ್ 3 ಜನ ಒಟ್ಟಿಗೆ ಇದೀವಲ್ಲ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನಗ್ ಈಗ ನೆನ್ಪಾಯ್ತು, ನನ್ನ ನೈನಾ ಮನೆಯವ್ರನ್ನ ಮೀಟ್ ಆಗ್ಬೇಕಿವತ್ತು. ನೈನಾ? ನೈನಾ ಯಾರು? ನೈನಾ ನನ್ನ ಗರ್ಲ್ ಫ್ರೆಂಡ್. ಮುಂದಿನ ತಿಂಗಳು ನಾವು ಮದ್ವೆ ಆಗ್ತೀವಿ. ನೀವು ಜೊತೆಗೆ ಬನ್ನಿ. ಹಾ, ನಡಿ. ಗರ್ಲ್ ಫ್ರೆಂಡ್. ಮಿಸ್ಟರ್, ನಿಮ್ ಮಗ ದೊಡ್ಡವನಾಗ್ಬಿಟ್ಟಿದ್ದಾನೆ. ಆಯುಷ್, ಯಾಕೆ ಇಷ್ಟೊಂದು ತಡ ಮಾಡ್ಬಿಟ್ಟೆ ನೀನು? ನಿನಗ್ ಗೊತ್ತಲ್ವಾ ಇದು ಎಂತ ದಿನ ಅಂತ? ಮಮ್ಮಿ ಪಾಪ ನಿನ್ಗೋಸ್ಕರ ವೇಟ್ ಮಾಡ್ತಿದಾರ ಒಳಗೆ. ನೈನಾ, ಐಮ್ ಸಾರಿ, ಕೆಲಸದಿಂದ ಒಂಚೂರು ಲೇಟ್ ಆಯ್ತು. ಇಲ್ಲಿ ನೋಡು, ನನ್ನ ಜೊತೆ ಯಾರು ಬಂದಿದ್ದಾರೆ? ನಮ್ಮಮ್ಮ, ನಮ್ಮಪ್ಪ. ಅಮ್ಮ ಅಪ್ಪ? ನೀನ್ ಹೇಳಿದ್ದೆ ನೀನು ಅನಾಥ ಅಂತ. ಅನಾಥ ಆಗಿದ್ದೆ, ಈಗಿಲ್ಲ. ಇವಾಗ ನನ್ನ ಜೊತೆ ಅಪ್ಪ ಅಮ್ಮ ಇದ್ದಾರೆ. ಅಪ್ಪ ಅಮ್ಮ, ನಡೀರಿ. ನಿಂತ್ಕೊಳ್ಳಿ, ಇವರು ಒಳಗಡೆ ಬರೋ ಹಾಗಿಲ್ಲ. ಒಳಗಡೆ ಬರೋ ಹಾಗಿಲ್ಲ? ನೈನಾ, ಇವರು ನಮ್ಮಪ್ಪ ಅಮ್ಮ. ಅಯ್ಯೋ ಆಯುಷ್, ಇರ್ಲಿ ಬಿಡು. ಹಾ ಆಯುಷ್, ನಿನಗ್ ಗೊತ್ತಿದೆ ನಿನ್ ಪರಿಸ್ಥಿತಿ ಏನು ಅಂತ. ಆದ್ರೂ ನಾನು ನಿನ್ನ ಮದ್ವೆ ಆಗ್ತಿದ್ದೀನಿ. ನೀನ್ ನೋಡಿದ್ರೆ ಇವ್ರಿಬ್ಬರನ್ನು ಜೊತೆ ಕರ್ಕೊಂಡ್ ಬಂದಿದ್ಯಾ. ಈಗ ನಮ್ಮ ಅಮ್ಮ ಅಪ್ಪಂಗೆ ಏನಾದ್ರು ಇವ್ರು ಮಾಮೂಲಿ ಕೆಲ್ಸ ಮಾಡೋರು ಅಂತ ಗೊತ್ತಾದ್ರೆ ಖಂಡಿತ ನಮ್ ಮದ್ವೆ ನಡೆಯೋದಕ್ ಬಿಡಲ್ಲ. ಗೊತ್ತಾದ್ರೆ ಏನಾಗತ್ ನೈನಾ? ಇವ್ರು ನಮ್ಮಪ್ಪ ಅಮ್ಮನೇ ತಾನೆ? ನನಗ್ ಗೊತ್ತಿಲ್ಲ. ನಿನಗೆ ನಮ್ಮಿಬ್ರು ಮದ್ವೆ ಆಗ್ಬೇಕು ಅಂತಿದ್ರೆ ಇವ್ರಿಬ್ರು ಒಳಗಡೆ ಬರೋ ಹಾಗಿಲ್ಲ. ಆಯುಷ್, ಹಾ, ನಾವ್ ಇಲ್ಲಿ ಸರಿಯಾಗಿದ್ದೀವಿ. ಇಲ್ಲ ಅಪ್ಪ ಅಮ್ಮ. ನೈನಾ, ನಿನಗೆ ಬಡವರಿಂದ ಏನಾದ್ರು ಪ್ರಾಬ್ಲಮ್ಮಾ? ಇವಾಗ ನಮ್ಮ ಅಪ್ಪ ಅಮ್ಮ ಒಳಗಡೆ ಬರ್ದಿದ್ರೆ ನಾನು ಅವ್ರ ಮಗ ಆಗಿ ಏನ್ ಪ್ರಯೋಜನ? ಅಪ್ಪ ಅಮ್ಮ, ನಡೀರಿ. ಆಯುಷ್, ಮಮ್ಮಿ ಡ್ಯಾಡಿ ನೋಡಿ, ಆಯುಷ್ ಬಂದ. ನಮಸ್ಕಾರ ಆಂಟಿ. ನಮಸ್ಕಾರ ಅಂಕಲ್. ಸಾರಿ, ಅದು ಬರೋದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಆಯುಷ್, ಇದೆಂತ ಅಭ್ಯಾಸ? ಯಾವುದೇ ಜಾಗಕ್ಕಾದ್ರೂ ಟೈಮ್ ಸರಿಯಾಗಿ ಹೋಗ್ಬೇಕು, ಅಷ್ಟು ಕೂಡ ಗೊತ್ತಾಗೋದಿಲ್ವಾ ನಿನ್ಗೆ? ಆಂಟಿ, ಆಯುಷ್ ಇದನ್ನ ಬೇಕು ಅಂತ ಮಾಡಿಲ್ಲ. ಆಯುಷ್, ನೀನ್ ಕೂತ್ಕೋ. ಅಯ್ಯೋ, ಇದೇ ಇಷ್ಟು ದೊಡ್ಡ ಹೋಟ್ಲಿಗೆ ಬಂದಿರೋದು? ಏನು ಇವ್ರು ಮನೆ ಕೆಲ್ಸದವ್ರಾ? ಕಳ್ಸಿ ಆಚೆ ಅವ್ರನ್ನ. ಅಂಕಲ್, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಇವ್ರು ನಮ್ಮ ಅಪ್ಪ ಅಮ್ಮ. ವಾಟ್? ಏನಾ ನೀನ್ ಹೇಳ್ತಾ ಇದ್ದೆ ಇವ್ರ ತಂದೆ ತಾಯಿ ಸತ್ತೋಗಿದ್ದಾರೆ ಅಂತ? ಇವ್ರು ನೋಡಿದ್ರೆ ಬಡವ, ಇವ್ರು ನೋಡಿದ್ರೆ ಕೆಲ್ಸದವ್ರು. ಬರಬೇಕಾದ್ರೆ ಅದೇನೆಂದರೆ ಟೈಮ್ ಸಿಕ್ಕಿಲ್ಲ, ಅದಕ್ಕೆ ನಾವು ನಿಮಗೆ ದುಡ್ಡು ತರೋಕ್ಕಾಗಲಿಲ್ಲ. ಆಯುಷ್, ಕೊಟ್ಬಿಡಪ್ಪ. ಸಾರಿ. ಈ ಸಂಬಂಧ ಮುಂದುವರಿಯಲ್ಲ. ನಿಮ್ಗೆ ಆ ಯೋಗ್ಯತೆ ಇಲ್ಲ. ಅಂಕಲ್, ನೀವೇನ್ ಮಾತಾಡ್ತಿದ್ದೀರಾ? ಸರಿಯಾಗಿ ಹೇಳ್ತಿದಾರ ಅವರು. ನಮ್ಮಂತ ದೊಡ್ಡ ಕುಟುಂಬದವರು ನಿಮ್ಮಂತವ್ರ ಜೊತೆ ರಿಲೇಶನ್ಶಿಪ್ ಬೆಳೆಸಕ್ ಸಾಧ್ಯ ಇಲ್ಲ.
ಅಲ್ಲ, ಈ ಕಾರ್ಮಿಕರು ಮನೆ ಕೆಲಸದವ್ರಿಗೆ ಸಂಬಳ ಎಷ್ಟಿರುತ್ತೆ ತಿಂಗಳಿಗೆ? ಒಂದು 3,000 ರೂಪಾಯಿ ಇರ್ಬೋದಾ? ಇನ್ಶೂರೆನ್ಸ್ ಮತ್ತೆ ಹೌಸಿಂಗ್ ಫಂಡ್ ಬಗ್ಗೆ ಮಾತಾಡೋದೇ ಬೇಡ. ನನ್ ಮಗಳು ಬೀದಿಗೆ ಬಂದ್ಬಿಡ್ತಾಳೆ. ಮಾಮ್ ಅಂಡ್ ಡ್ಯಾಡ್, ನನಗೆ ಮೊದಲೇ ಗೊತ್ತಿತ್ತು ಈ ಆಯುಷ್ ಕೆಲ್ಸಕ್ಕೆ ಬರ್ದಿರೋ ನಂಬರ್ 1 ವ್ಯಕ್ತಿ ಅಂತ. ನಾಯಿನಾಗೆ ಇವನ್ ಕೊಟ್ಟು ಮದುವೆ ಮಾಡೋ ಬದಲು ಯಾವ್ದಾದ್ರು ಒಂದು ಬೀದಿ ನಾಯಿ ಮದುವೆ ಮಾಡೋದೇ ಒಳ್ಳೇದು ಅನ್ಸುತ್ತೆ. ಅಂಕಲ್ ಆಂಟಿ ಇಬ್ರು ಪ್ರೀತಿ ಮಾಡಿದಾಗ ಅಲ್ಲಿ ದುಡ್ಡಿಗೆ ಬೆಲೆ ಇರಲ್ಲ. ಆಯುಷ್ ತುಂಬಾ ಒಳ್ಳೆ ಹುಡುಗ ಅಂಡ್ ಐ ಆಮ್ ಶೋರ್ ಅವ್ರ ಅಪ್ಪ ಅಮ್ಮನೂ ಒಳ್ಳೆಯವರು. ನೈನಾ, ನೀನ್ ನಿಮ್ಮಪ್ಪ ಅಮ್ಮನ್ಗೆ ಅರ್ಥ ಮಾಡಿಸು. ಏನಂತ ಅರ್ಥ ಮಾಡಿಸ್ಲಿ? ಆಯುಷ್, ನಾನ್ ನಿನಗ್ ಮೊದ್ಲೇ ಹೇಳಿದ್ನಲ್ಲ ಈ ಬಡವ್ರನ್ನ ಇಲ್ಲಿ ಕರ್ಕೊಂಡ್ ಬರ್ಬೇಡ ಅಂತ. ಈಗ ನೋಡು ಏನಾಯ್ತು ಅಂತ. ನನ್ಗ್ಯಾಕೋ ನಮ್ಮಿಬ್ಬರ ಮದ್ವೆ ನಡೆಯತ್ತೆ ಅಂತ ಅನ್ನಿಸ್ತಾ ಇಲ್ಲ. ಮಗು ನಾವು ಸ್ಯಾಲ್ರಿನಲ್ಲಿ ಕಡಿಮೆ ಇರಬಹುದು, ಆದ್ರೆ ಮರ್ಯಾದೆನಲ್ಲಿ ನಂಬರ್ 1 ಇದ್ದೀವಿ. ನಮ್ಮ ವಟಾರದಲ್ಲಿ ನಮಗೆ ತುಂಬಾ ಗೌರವ ಇದೆ. ನಿಜ ಹೇಳ್ಬೇಕು ಅಂದ್ರೆ ನಾವು ಯಾವತ್ತೂ ನಿಮ್ಮಿಬ್ಬರ ಮಧ್ಯೆ ಬರೋದೇ ಇಲ್ಲ. ಯಾವುದೇ ತರ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ. ಇದೆಲ್ಲ ಹೇಳೋದಕ್ಕೆ ಕೇಳೋದಕ್ಕೆ ಚೆನ್ನಾಗಿರತ್ತೆ. ನನಗೆ ಮೊದ್ಲಿಂದಾನು ಅನ್ಸಿತ್ತು ನಿಮ್ ಫ್ಯಾಮಿಲಿ ನಮ್ ಸ್ಟೇಟಸ್ ಇಂದ ಓಡ್ತಾ ಇದೆ ಅಂತ. ಮದ್ವೆ ಮಾಡ್ಕೋಬೇಕಲ್ವಾ ನೀನು? ಹಾಗಾದ್ರೆ ಮೊದ್ಲು ಹೋಗಿ ಮನೆ ಖರೀದಿ ಮಾಡಿ ನನ್ ಮಗಳ ಜೊತೆ ನೀನ್ ಎಲ್ಲಿರ್ತೀಯ? ರಸ್ತೆಲಾ? ಆಂಟಿ 2 ವರ್ಷ ಅಷ್ಟೇ, ನಾನು ದುಡ್ಡು ಕೂಡಿಟ್ಟು ಮನೆ ಖರೀದಿ ಮಾಡ್ತೀನಿ. 2 ವರ್ಷ ಅಂದ್ರೆ 24 ತಿಂಗಳು. ಎಷ್ಟೊಂದ್ ಜನ ನನ್ನ ಮಗಳನ್ನ ಮದ್ವೆ ಆಗೋದಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ. ನೀನ್ ಮನೆನ ಖರೀದಿ ಮಾಡಿಲ್ಲ ಅಂದ್ರೆ ಈ ಸಂಬಂಧ ಮುಂದುವರಿಯಲ್ಲ. ಈಗ ಹೋಗ್ತಾ ಇರಲಿಲ್ಲ. ಮನೆ ವಿಷಯ ಅಂದ್ರೆ ತಗೊಳ್ಳೋಣ ಬಿಡಿ. ಅಪ್ಪ, ನೋಡ್ಕೊಂಡ್ ಮಾತಾಡಿ. ಸಾರಿ ಮಗನೇ, ಅದು ಬಡವ್ರನಾಗೆ ಅಲ್ವಾ, ಮಿಸ್ ಆಗ್ತಂಗೆ. ಬಡವ್ರ ನಾಲ್ಗೆ ಯಾವತ್ತೂ ಹರಿ ಬಿಡ್ಬಾರ್ದು. ಸರಿ, ಹಾಗಾದ್ರೆ ನಾವ್ ನಾಳೆ ನಿಮ್ ಮನೆಗ್ ಬರ್ತೀವಿ. ಆಹಾ, ಸರಿ, ಬನ್ನಿ. ಮೋಸ್ಟ್ ವೆಲ್ಕಮ್. ಹಾಗಿದ್ರೆ ಬನ್ನಿ, ಕೂತ್ಕೊಳ್ಳಿ, ಏನಾದ್ರು ತಿನ್ನಿ. ಹಾ, ಚೆನ್ನಾಗಿತ್ತಲ್ವಾ? ನಾಳೆ ಸಿಗೋಣ ನಿಮ್ ಮನೇಲಿ, ಸರಿನಾ? ಹಾ ಸರಿ, ಸಿಗೋಣ. ಅಪ್ಪ, ನೀವ್ ಯಾಕೆ ಹಾಗೆ ಹೇಳಿದ್ರಿ ಮನೆ ಖರೀದಿ ಮಾಡ್ತೀನಿ ಅಂತ? ನೋಡು ಮಗನೇ, ನಾವು ತುಂಬಾ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಸ್ವಲ್ಪ ದುಡ್ಡು ಉಳಿಸಿದೀವಿ, ಅದಕ್ಕೆ ಹೇಳ್ದೆ. ಹಾ, ಅದ್ರಲ್ಲಿ ದೊಡ್ಡ ವಿಷಯ ಏನಿದೆ? 2-3 ಲಕ್ಷ ಅಷ್ಟೇ ತಾನೆ. 2-3 ಕೋಟಿ ಆಗಿದ್ರು ನಾವ್ ಖರೀದಿ ಮಾಡ್ತಿದ್ವಿ. ಕಂಟ್ರೋಲ್. ಅಂದ್ರೆ ನಮ್ ಮಗನ್ಗೋಸ್ಕರ ಲಕ್ಷ ಆದ್ರೇನು ಕೋಟಿ ಆದ್ರೇನು. ನಾಳೆ ಹೋಗಿ ಮನೆ ತಗೊಳ್ಳೋಣ. ಇವಾಗ ನಿಮ್ಮ ಅಮ್ಮನಿಗೂ ನನಗೂ ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಕೆಲಸ ಇದೆ. ಸರಿ, ನೀನು ಹೋಗು. ನಾಳೆ ನಿನಗೆ ನಾವು ಸಿಗ್ತೀವಿ. ಬಾಯ್. ಎಷ್ಟು ಮುದ್ದಾಗಿದ್ದಾನೆ ನನ್ ಮಗ. ಹಾಗಿದ್ರೆ ನೀನು 30 ಫ್ಲೋರ್ ಬಿಲ್ಡಿಂಗ್ ನ ಕಟ್ಟಿದ್ಯಾ? ಒಬ್ಬ ಬಡವನ್ ಜೋಪಡಿನ ನಾಶ ಮಾಡ್ಬಿಟ್ಟು. ಅಣ್ಣ, ನಾನು ತಿಂಡಿ ತಿಂದು ಬಂದಿದ್ದೀನಿ. ಸುಮ್ನೆ ಚೆನ್ನಾಗಿ ತಿನ್ಸೋ. ನಿನ್ನ ಹಸು ಎಲ್ಲ ನೀಗೋಗ್ಲಿ. ನಂಗೆ 2 ದಿನದೊಳಗಡೆ ಡಬಲ್ ದುಡ್ಡು ಕೊಟ್ಬಿಡ್ತೀನಣ್ಣ. ಡಬಲ್ ದುಡ್ಡ? ಏನಪ್ಪ ಅವಿನಾಶ್, ಏನ್ ಹೇಳ್ತೀಯ ಇದಕ್ಕೆ? ಡಬಲ್ ದುಡ್ಡು ಕೊಡ್ತಾನೆ ಅಣ್ಣ, ಇವನ್ ಕಣ್ ನನಗೆ ಏನ್ ಹೇಳ್ತಾರೆ ಅಂದ್ರೆ ಇವನ್ಗೆ ತನ್ನ ಜೋಪಡಿ ವಾಪಸ್ ಬೇಕು. ಏಯ್, ಅಣ್ಣ ಸಾಕಣ, ತಪ್ಪೋಯ್ತು ಅಣ್ಣ. ಸರಿ ಬಿಡು, ಇವನ್ ನಿನ್ನ ಜೋಪಡಿಯನ್ನ ನಾಶ ಮಾಡಿದಾನೆ. ನೀನ್ ನಾಳೆ ಇವನ 30 ಫ್ಲೋರ್ ಬಿಲ್ಡಿಂಗ್ ನ ಕೆಡಬೇಕು. ಆಮೇಲೆ ನೀನು ನಿನ್ನ ಜೋಪಡಿನ ಆರಾಮ ಕಟ್ಕೋ. ಅಣ್ಣ 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 ಕ್ಷಮಿಸ್ಬಿಡಿ ಅಣ್ಣ. ಅಣ್ಣ 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 ಅಣ್ಣ, ನಿಮ್ ಋಣನ ನಾನು ತೀರ್ಸಕ್ಕೆ ಆಗಲ್ಲ ಅಣ್ಣ. ಹಲೋ ಹಾ, ಎಷ್ಟೋ ದಿವಸ ಆದ್ಮೇಲೆ ನಿಮ್ಮ ಅಪ್ಪನ ನೆನ್ಪು ಮಾಡ್ಕೊಂಡಿದ್ಯಾ? ಅಪ್ಪ, 20 ವರ್ಷ ಆದ್ಮೇಲೆ ನಿಮ್ ಮೊಮ್ಮಗನ ನೋಡ್ಬೇಕು ಅಂತಿದ್ದೀರಾ? ಆಯುಷ್, ಇದರ ಅರ್ಥ ನಾಯಕ್ ಮತ್ತೆ ಪಾಟೀಲ್ ಪರಿವಾರದ ವಾರಸುದಾರ? ಹೌದಪ್ಪ. ಮತ್ತೆ ನಾವು ಅವನ್ಗೆ ನಮ್ ನಿಜನ ಹೇಳೋದಕ್ಕಾಗಲ್ಲ. ಇಲ್ಲಿ ನೋಡಿ, ಸಾಕು. ಅಷ್ಟೊಂದೆಲ್ಲ ಗೌರವ ಕೊಡ್ಬೇಡಿ. ಯಾರಿಗಾದ್ರೂ ಗೊತ್ತಾದ್ರೆ ಪ್ರಾಬ್ಲಮ್ ಆಗುತ್ತೆ. ಆರಾಮಾಗಿ ಸೈಡಲ್ಲಿ ನಿಂತ್ಕೊಳ್ಳಿ. ನಾಯಕ್ ಸರ್, ನಾನ್ ಕೇಳ್ಪಟ್ಟೆ ನಿಮ್ ಮಗನ್ ಮದ್ವೆಗೆ ಹೊಸ ಮನೆ ಖರೀದಿ ಮಾಡ್ತಾ ಇದಾರಂತೆ. ಈಗಿರೋದ್ಕಿಂತ ಕಾಸ್ಟ್ಲಿ ಪ್ರಾಪರ್ಟಿ ನೋಡ್ಬೇಕಾ? ಇಲ್ಲ. ಹುಡುಗಿ, ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಸರ್. ನಾವು ನಮ್ಮ ಮಗನಿಗೋಸ್ಕರ ಮನೆ ನೋಡಕ್ ಹೋಗ್ತಾ ಇದೀವಿ.
ನಮ್ಮ ಹಿಂದೆ ಯಾರೋ ಬರಬಾರ್ದು, ಗೊತ್ತಾಯ್ತಾ? ಸರ್ ನೆನ್ನೆ ನಿಮ್ಗೊಂದು ಮನೆ ಅಡ್ರೆಸ್ ಹೇಳಿದ್ನಲ್ಲ, ಅಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ. ಏನಾಯ್ತು? ಸರ್ ನಿಮ್ಮ ಹೆಸರಲ್ಲಿ ಒಂದು ಟಾಪ್ ಲಕ್ಸುರಿ ಬಂಗ್ಲೋ ಬುಕ್ ಆಗಿದೆ. ಮತ್ತೆ ನಿಮ್ಮ ಮಗ ಮತ್ತೆ ಅವ್ರ ಮದುವೆ ಆಗೋರು ಅಲ್ಲಿಗೆ ಹೋಗ್ತಾ ಇದಾರೆ. ಈಗ್ಲೇನಾ? ಎಸ್ ಮ್ಯಾಮ್. ಏನ್ರಿ, ಒಂದ್ ವೇಳೆ ಈ ತರ ಆಗ್ಬಿಟ್ರೆ ನಮ್ ವಿಷಯ ಎಲ್ಲ ಗೊತ್ತಾಗತ್ತೆ. ಯೋಚನೆ ಮಾಡ್ಬೇಡ, ಏನೂ ಆಗಲ್ಲ. ರೆಡಿ? ಆಯುಷ್, ನಿಜವಾಗ್ಲೂ ನಾವು ಇದೇ ಅಡ್ರೆಸ್ಗೆ ಬರ್ಬೇಕಿತ್ತ? ಹೌದು ನೈನಾ, ಅಪ್ಪ ಅಮ್ಮ ಇದೇ ಅಡ್ರೆಸ್ ಕೊಟ್ಟಿರೋದು. ಆಯುಷ್, ನಿಮ್ಮ ಅಪ್ಪ ಅಮ್ಮ ನಿಜವಾಗ್ಲೂ ನಮಗೋಸ್ಕರ ಈ ಮನೆ ತಗೋಬೇಕು ಅಂತಿದಾರ? ನಿನಗೆ ಮನೆ ಖರೀದಿ ಮಾಡ್ಕೊಡ್ತಾರಾ? ನೈನಾ, ನೀವೆಲ್ಲ ಎಷ್ಟು ದಡ್ರಲ್ಲ. ನಿಮ್ಗೊಂದು ವಿಷಯ ಗೊತ್ತಿದ್ಯಾ? ಇದು ಸಿಟಿನಲ್ಲೇ ತುಂಬಾ ಕಾಸ್ಟ್ಲಿಯಸ್ಟ್ ಜಾಗ. ಮತ್ತೆ ನೀನ್ ಏನ್ ಅನ್ಕೊಂಡಿದ್ಯಾ? ನಿನ್ ಕೈಲಿ ಮನೆ ತಗೊಳಕ್ ಯೋಗ್ಯತೆ ಇದ್ಯಾ? ಮತ್ತೆ ಈಗ ತಾನೇ ನನಗೆ ಗೊತ್ತಾಗಿದ್ದ ವಿಷಯ ಏನಂದ್ರೆ ಈ ಮನೆನ ಆಲ್ರೆಡಿ ಯಾರೋ ತಗೊಂಡಿದ್ದಾರೆ. ಏನು ಇದು 2 ಲಕ್ಷ ಸ್ಕ್ವೇರ್ ಫೀಟ್ಗೆ ಸೇಲ್ ಆಗಿದ್ಯಾ? ನೀವು ಸರಿಯಾಗಿ ಅಂದ್ರೆ ನೀ ನಮ್ಗೆ ಮೋಸ ಮಾಡ್ತಾ ಇದೀಯಾ? ಇಲ್ಲ ಇಲ್ಲ ಅಂಕಲ್, ಆ ರೀತಿ ಅಲ್ಲ. ನನಗನ್ಸುತ್ತೆ ಅಪ್ಪ ಅಮ್ಮಯಿಂದ ಏನೋ ತಪ್ಪಾಗಿದೆ ಅಂತ. ನಾನು ಒಂದ್ಸತಿ ಕೇಳ್ತೀನಿ. ಆಯುಷ್, ಅಲ್ ನೋಡು, ಅಂಕಲ್ ಆಂಟಿ ಫೋಟೋ ಇಲ್ಲಿ. ಅಮ್ಮ ಅಪ್ಪ, ಇವ್ರ ಫೋಟೋ ಇಲ್ಲಿದೆ ಅಂದ್ರೆ ಇದರ ಅರ್ಥ ಅವ್ರಿದ್ನ ಖರೀದಿ ಮಾಡಿದ್ರಾ? ಅಯ್ಯೋ ಅಪ್ಪ, ನಿಮ್ಗೇನು ಗೊತ್ತಾಗ್ತಾ ಇಲ್ವಾ? ನೀವು ನೋಡ್ತಾ ಇರೋ ಫೋಟೋ ನಕಲಿ, ಅದನ್ನ ಮಾಡ್ಸಿರೋದಷ್ಟೇ. ಈ ಮನೆನ ಅವರೇ ಖರೀದಿ ಮಾಡಿದ್ದಾರೆ ಅಂತ ನಮಗ್ ಗೊತ್ತಾಗ್ಲಿ ಅಂತ ಮಾಡಿದ್ದಾರೆ. ಆದ್ರೆ ನನಗೊಂದು ಅರ್ಥ ಆಗ್ತಾ ಇಲ್ಲ, ಈ ಬಡವ್ ನನ್ ಮಗ ರೋಡಲ್ಲಿ ಬಿದ್ದಿರೋ ಭಿಕ್ಷುಕ ಇವ್ನು ಈ ಮನೆ ತಗೊಳಕಾಗತ್ತಾ? ಇವ್ನು ಇಲ್ಲಿರೋ ಗೇಟ್ ತಗೊಳಕಾಗಲ್ಲ. ಇವ್ರ ಫ್ಯಾಮಿಲಿ 5 ಜನ್ಮ ಎತ್ತಿದ್ರು ಕೂಡ ಆಗ್ಲೂ ಈ ಮನೆ ತಗೊಳಕಾಗಲ್ಲ. ನೋಡ್ಕೊಂಡ್ ಮಾತಾಡು. ಈಗ ನಿನ್ ಬಾಯಿಂದ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಒಂದ್ ಮಾತು ತಪ್ಪಾಗಿ ಬಂದ್ರು ನನ್ನಷ್ಟು ಕೆಟ್ಟವ್ರು ಯಾರು ಇರಲ್ಲ. ಇವಾಗ ನಾನು ಏನ್ ಹೇಳ್ಬೇಕು ಅದೇ ಹೇಳಾಯ್ತು. ಏನ್ ಮಾಡ್ತೀಯ ನೀನು? ಒಬ್ಬ ಬಡವ, ನೀನು ಕಸ ಎತ್ತವನು, ಬೀದಿ ತಿರುಗ್ತೀಯ. ನಿನ್ಗನ್ಸೋ ಪ್ರಕಾರ ನೀನ್ ನಮ್ ಸ್ಟೇಟಸ್ಗೆ ಮ್ಯಾಚ್ ಆಗ್ತೀನಿ ಅನ್ಕೊಂಡಿದ್ಯಾ? ನೀನೊಬ್ಬ ಭಿಕ್ಷುಕ, ರೋಡಲ್ಲಿ ಕಸ ಅಯ್ಯೋನು, ನೀನ್ ನನ್ ಬಗ್ಗೆ ಮಾತಾಡ್ತೀಯ. ಏನ್ ಹೇಳ್ದೆ? ಮತ್ತೆ ಹೇಳು. ಆಯುಷ್, ನಿನಗೆ ಎಷ್ಟು ಧೈರ್ಯ ನನ್ ಬ್ರೋ ಜೊತೆ ಈ ರೀತಿ ಮಾತಾಡೋದಕ್ಕೆ? ಈಗಿಂದ ಈಗ್ಲೇ ನಿನ್ ಪೇರೆಂಟ್ಸ್ ಫೋನ್ ಮಾಡು, ಮತ್ತೆ ನಮಗೋಸ್ಕರ ಈ ಮನೆ ಖರೀದಿ ಮಾಡಕ್ ಹೇಳು. ಮತ್ತೆ ಈ ಮನೆ ನನ್ ಹೆಸರಿನಲ್ಲೇ ರಿಜಿಸ್ಟರ್ ಆಗ್ಬೇಕು. ಮತ್ತೆ 1 ಪೈಸಾ ಕೂಡ ನೀನ್ ನನ್ನ ಹತ್ರ ಕೇಳೋ ಹಾಗಿಲ್ಲ. ಹಾಗೇನಾದ್ರೂ ಆದ್ರೆ ನಾನು ಈ ಮದ್ವೆ ಆಗೋದಿಲ್ಲ. ಏನ್ ಮಾತಾಡ್ತಿದ್ಯಾ ನೀನು? ನಿನಗ್ ಗೊತ್ತಿದೆ ಅಲ್ವಾ ಎಷ್ಟ್ ಕಷ್ಟಪಟ್ಟು ದುಡಿತೀನಿ ಅಂತ? ನಾವೇನು ನಿನಗ್ ಬಂಗ್ಲೆ ತಗೊಳೋದಕ್ ಹೇಳ್ತಿಲ್ವಲ್ಲ, ಬರೀ 1 ಫ್ಲಾಟ್ ತಗೊಳೋದಕ್ ಹೇಳ್ತಿದೀವಿ ಅಷ್ಟೇ, ಅದು ಪಕ್ಕದಲ್ಲೇ. ಅರ್ಥ ಆಗ್ತಾ ಇಲ್ವಾ ನಿನ್ಗೆ? ನೀನ್ ಹೇಗ್ ಬಿಹೇವ್ ಮಾಡ್ತಿದ್ಯಾ ಅಂದ್ರೆ ನಾವೇನೋ ಬಂಗ್ಲೆ ಕೇಳೋ ತರ. ಏನ್ ಮಾಡ್ತೀಯೋ ಮಾಡು, ರಕ್ತ ಮಾರು, ಕಿಡ್ನಿ ಮಾರು, ನಮ್ಗೆ ಅದೇ ಫ್ಲಾಟ್ ಬೇಕು. ಅರ್ಥ ಮಾಡ್ಕೋ. ಸುಮ್ನಿರಿ ಆಂಟಿ, ಆಯುಷ್ ಹತ್ರ ದುಡ್ಡಿಲ್ಲ, ನೀವ್ ಯಾಕೆ ಇಷ್ಟೊಂದು ಒತ್ತಡ ಹಾಕ್ತಿದ್ದೀರಾ? ಶಾಲಿನಿ, ನೀನು ನನ್ ಫ್ರೆಂಡು, ನೀನ್ ಹೇಗ್ ಅವನಿಗೆ ಸಪೋರ್ಟ್ ಮಾಡ್ತೀಯಾ? ಅಪ್ಪಿ ತಪ್ಪಿ ನೀನೇನಾದ್ರೂ ಇವನ್ನ ಇಷ್ಟ ಪಡ್ತಿದ್ಯಾ? ನೈನಾ, ಏನೇನೋ ಮಾತಾಡೋದನ್ನ ನಿಲ್ಸು ನೈನಾ. ಇವಾಗ ಅರ್ಥ ಆಯ್ತು ನನ್ಗೆ. ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ನೀನು ಕಿತ್ಕೋಬೇಕು ಅಂತಿದ್ಯಾ. ಏನಂದೆ ನೀನು? ನಾನ್ ನಿನ್ನ ಮದ್ವೆ ಮಾಡ್ಕೊಳಕ್ ಲಾಯಕ್ಕಿಲ್ವಾ? ನಾನ್ ಈಗ ಹೇಳ್ತಿದ್ದೀನಿ, ನಾನ್ ನಿನ್ನ ಮದ್ವೆ ಮಾಡ್ಕೊಳಲ್ಲ. ಆಯುಷ್, ನೀನ್ ಇದೇನ್ ಮಾತಾಡ್ತಿದ್ಯಾ? ಇದ್ದಕ್ಕಿದ್ದ ಹಾಗೆ ನಾನ್ ನಿನಗ್ ಕೆಟ್ಟೋಳಾಗ್ಬಿಟ್ನಾ? ಎಲ್ಲ ಗೊತ್ತಿದೆ ನಂಗೆ. ನೀನ್ ಅವಳನ್ನ ಇಷ್ಟ ಪಡ್ತಿದ್ಯಾ ಅಲ್ವಾ? ಅದಕ್ಕೆ ನನ್ನ ಬೇಡ ಅಂತ ಹೇಳ್ತಿದ್ಯಾ? ಸರಿ, ಹಾಗಾದ್ರೆ ನಿನಗೆ ಈ ಮದ್ವೆ ಬೇಡ ಅಲ್ವಾ? ಸರಿ, ಬ್ರೇಕಪ್ ಮಾಡ್ಕೊಳ್ಳೋಣ. ಆದ್ರೆ ಅದಕ್ಕಿಂತ ಮೊದ್ಲು ನೀನ್ ನನಗೆ 2 ಲಕ್ಷ ರೂಪಾಯಿನ ಕೊಡ್ಬೇಕು. 2 ಲಕ್ಷ ರೂಪಾಯಿ ಯಾಕೆ? 2 ಲಕ್ಷ. ಬಿಡೋ ಹಾಗಿದ್ರೆ ಬಿಟ್ಬಿಡೋ ಅವಳನ್ನ, ಆದ್ರೆ 2 ಲಕ್ಷ ವಾಪಸ್ ಕೊಡು. ಅರೆ, ಅದ್ರಲ್ಲಿ ಅವಳಗ್ ಫ್ಲಾಟ್ ಕೊಡ್ಸಿ. ಏನ್ ನೋಡ್ತಿದ್ಯಾ? ಫ್ಲಾಟ್ ಕೊಡ್ಸಕ್ ಹೇಳಿದ ಅರ್ಥ ಆಗ್ಲಿಲ್ವಾ? ಏನಾಗ್ತಿದೆ ಇಲ್ಲಿ? ಇದನ್ ಯಾರು ಹೊಡೆದಕ್ಕಿತ್ತು? ಸೆಕ್ಯೂರಿಟಿ, ನಿನಗೆ ಗೊತ್ತಾಗಲ್ವಾ? ಇವ್ರನ್ನ ಒಳಗಡೆ ಬಿಡೋದಕ್ಕೆ ಯಾರು ಹೇಳಿದ್ರು ನಿಂಗೆ? ಕ್ಷಮಿಸಿ ಸರ್. ನನಗನ್ಸುತ್ತೆ ನಾವು ಯಾವ್ದೋ ತಪ್ಪು ಅಡ್ರೆಸ್ ಬಂದಿದೀವಿ ಅಂತ. ಬನ್ನಿ ಹೊರಡೋಣ ಇಲ್ಲಿಂದ. ಹೌದಾ? ಹಾಗೆ ಹೊರಟೋಗ್ಬಿಡ್ತೀಯಾ? ನಿನಗೆ ಗೊತ್ತಿದ್ಯಾ ಈ ಮ್ಯಾನ್ಷನ್ಗೆ ಓನರ್ ಯಾರು ಅಂತ? ಈ ಮ್ಯಾನ್ಷನ್ ನಾಯಕ್ ಗ್ರೂಪ್ದು, ಮಿಸ್ಟರ್ ಸಂಜಯ್ ನಾಯಕ್ದು. ಮತ್ತೆ ನಿಮ್ಗೆ ಎಷ್ಟು ಧೈರ್ಯ ಈ ಮ್ಯಾನ್ಷನ್ ಒಳಗಡೆ ಬರೋದಕ್ಕೆ? ನಾಯಕ್ ಗ್ರೂಪಾ? ಇದು ಅವರೇ ಅಲ್ವಾ? ಅದು 1 ಟ್ರಿಲಿಯನ್ಗಿನ ಜಾಸ್ತಿ ಆಸ್ತಿ ಇದೆಯಲ್ಲ ಅವರು. ಮತ್ತೆ ನೀವೀಗ ಹೊಡೆದಾಕಿದಿರಲ್ಲ, ಅದ್ರ ಬೆಲೆ 1 ಕೋಟಿಗಿನ ಜಾಸ್ತಿ. ಈಗ ನೀವು ಅದ್ರ ದುಡ್ಡನ್ನ ಹೇಗ್ ಕೊಡ್ತೀರಾ? 1 ಕೋಟಿ? ಇದನ್ನ ಇವ್ನು ಹೊಡೆದಾಕಿದ್ದು. ಸರಿಯಾಗಿ ಚೆಕ್ ಮಾಡಿ ಯಾರು ಹೊಡೆದಿದ್ದು ಅಂತ. ಕಣ್ಣಾರೆ ನೋಡಿದೀವಿ, ಇವನೇ ಹೊಡೆದಾಕಿರೋದು. ಇವ್ರನ್ನ ಹಿಡ್ಕೊಳ್ಳಿ. ನೀವ್ ಯಾಕೆ ಹೀಗ್ ಸುಳ್ಳು ಹೇಳ್ತಿದ್ದೀರಾ? ಆಯುಷ್ ಈ ವಾಸ್ನ ಹೊಡ್ದಾಕಿಲ್ಲ. ನೀನ್ ಸುಮ್ನಿರೋ ಆಯ್ತಾ? ಮತ್ತೆ ನಾವು ಹೊಡೆದ್ ಹಾಕದ್ವಾ? ಇಲ್ಲಿ ನೋಡು, ನೀನ್ ಏನ್ ಹೊಡೆದಾಕಿದ್ಯಲ್ಲ, ಆ ದುಡ್ಡನ್ನ ಹೇಗ್ ಕಟ್ತೀಯಾ? ನನ್ ಬೇಕು ಅಂತ ಹೊಡೆದಾಕಿಲ್ಲ. ಹೌದಾ? ಎದುರು ಮಾತಾಡ್ತೀಯಾ? ಆಯುಷ್,
ಒಬ್ಬ ಕೂಲಿ ಅವನು, ಕಷ್ಟದಲ್ಲಿ ಕೆಲಸ ಮಾಡುವಂತ ಒಬ್ಬ ಕೂಲಿ ಅವನು. ಈ ದುಡ್ಡನ್ನ ನೀನ್ ಹೇಗ್ ಕಟ್ತೀಯ? ಏನೇ ಆದ್ರೂ ಕೂಡ ಈ ಕುಟುಂಬದವ್ರ ಹತ್ರ ದುಡ್ಡನ್ನ ವಸೂಲಿ ಮಾಡೋ. ಮ್ಯಾನೇಜರ್, ಇವನು ಒಬ್ಬ ಬಡವ. ಇವನ್ ಪೇರೆಂಟ್ಸು ಕೆಲಸದವ್ರು. ಇವನ್ ಎಲ್ಲಿಂದ ತರ್ತಾನ ಅಷ್ಟೊಂದ್ ಹಣನ? ಏನೋ ನಾನು ಇದ್ರ ದುಡ್ಡನ್ನ ಕೊಡ್ತೀನಿ. ನೀವು ಪ್ಲೀಸ್ ನಮ್ಮ ಅಪ್ಪ ಅಮ್ಮನ ಹತ್ರ ಏನು ಹೇಳಕ್ ಹೋಗ್ಬೇಡಿ. ನೀನ್ ಕೊಡ್ಲಿ ಇಲ್ಲ ನಿಮ್ಮ ಅಪ್ಪ ಕೊಡ್ಲಿ, ಅದ್ರಲ್ಲಿ ನನ್ಗೇನ್ ಸಮಸ್ಯೆ? ನನ್ಗೆ ಇದ್ರ ದುಡ್ಡು ಬೇಕಷ್ಟೇ. ಹಲೋ ಸರ್, ಒಂದ್ ದೊಡ್ಡ ಕೆಟ್ಟ ನ್ಯೂಸ್ ಇದೆ. ಮಿಸ್ಟರ್ ನಾಯಕ್ ಮತ್ತೆ ಮಿಸಸ್ ನಾಯಕ್ ಇನ್ನು ಸ್ವಲ್ಪ ಹೊತ್ತಲ್ಲಿ ಇಲ್ಲಿಗೆ ಬರ್ತಿದ್ದಾರೆ. ಅವ್ರ ಜೊತೆಗೆ ಅವ್ರ ಮ್ಯಾನೇಜರ್ ಬರ್ತಿದ್ದಾರೆ. ನನ್ಗನ್ನಿಸ್ತಾ ಇದೆ ನಾಯಕ್ ಸರ್ ಇಲ್ಲಿಗೆ ಬರ್ತಾ ಇದಾರೆ ಅಂತ. ಅವ್ರಿಗೆ ಎಲ್ಲಾ ವಿಚಾರಗಳು ಗೊತ್ತಾಗ್ಬಿಡುತ್ತೆ. ಏ ಹುಡುಗ, ನನ್ ಮಾತ್ ಕೇಳು. ಅವ್ರ ಮುಂದೆ ನಿಂತ್ಕೊಂಡು ಕೈ ಮುಗ್ದು ಕ್ಷಮೆ ಕೇಳು. ಸೆಕ್ಯೂರಿಟಿ. ಸರ್ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಿದ್ದೀನಿ. ಆದ್ರೆ ನೀವು ಮಂಡಿಯೂರಿ ಯಾಕೆ ಕೂರಿಸ್ತಿದ್ದೀರಾ? ಯಾಕಂದ್ರೆ ಈ ಮ್ಯಾನ್ಷನ್ ಮಿಸ್ಟರ್ ಅಂಡ್ ಮಿಸಸ್ ನಾಯಕ್ ಅವ್ರದ್ದು. ಸಿಟಿನಲ್ಲೇ ತುಂಬಾ ಕಾಸ್ಟ್ಲಿ ಜಾಗ. ಏ ಹುಡುಗ, ನಾನ್ ನಿನ್ಗೆ ಸಮಾಧಾನವಾಗಿ ಹೇಳ್ತಾ ಇದ್ದೀನಿ. ಮಿಸ್ಟರ್ ನಾಯಕ್ ಈ ಸಿಟಿನಲ್ಲೇ ತುಂಬಾ ಶ್ರೀಮಂತರು. ಅವ್ರದ್ದು ಒಂದೇ ಒಂದ್ ಮಾತಿಗೆ ನೀನ್ ಈ ಸಿಟಿನಲ್ಲಿ ಇಲ್ದಿರೋ ತರ ಆಗ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಬಾಯಿ ಮುಚ್ಕೊಂಡು ಅವ್ರ ಮುಂದೆ ಮಂಡಿಯೂರಿ ಕ್ಷಮೆ ಕೇಳು. ಕೂತ್ಕೋ ಮಂಡಿ ಊರಿ. ಅರ್ಥ ಆಗ್ತಿಲ್ವಾ? ಏ ಕೂತ್ಕೊಳ್ಳೋ, ನಮ್ನ ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ನನ್ ಕ್ಷಮೆನೂ ಕೇಳ್ಬೋದು, ಹಣನೂ ಕೊಡ್ಬೋದು. ಯಾವುದೇ ಕಾರಣಕ್ಕೂ ನಾನು ಮಂಡಿ ಊರಲ್ಲ. ಹೌದಾ? ನಿನ್ಗಿಷ್ಟೊಂದು ಕೊಪ್ಪಿದ್ಯಾ? ಮಂಡಿಯೂರು ಕೂತ್ಕೊಳ್ಳೋ. ಕಿರೀಟ ಸಿಗೋದಿಲ್ಲ, ಅದನ್ನ ಪಡ್ಕೋಬೇಕು. ಯಾವ ಕಾರ್ಮಿಕನ ರಕ್ತದಲ್ಲಿ ರಾಜನ ರಕ್ತ ಇರುತ್ತೋ ಅವನೇ ಆಗ್ತಾನೆ ದ ರಿಯಲ್ ಬಾದ್ಶಾ. ಮುಂದೇನಾಯ್ತು ಅಂತ ತಿಳ್ಕೋಬೇಕಾ? ಈಗಲೇ ಪಾಕೆಟ್ FM ಆಪ್ ಡೌನ್ಲೋಡ್ ಮಾಡಿ ಮತ್ತು ಇಂಥ ಕಥೆಗಳನ್ನ ಕೇಳಿ. ಡೌನ್ಲೋಡ್ ಮಾಡಲು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿದೆ.